ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳಿ ಸರ್. ಸರ್, ನಮಸ್ಕಾರ ರೀ. ನಮಸ್ಕಾರ ಹೇಳಿ. ಸರ್, ಅದೇ ಕಾರ್ ಗಾಡಿ ಕಳಿಸಿದ್ರಲ್ಲ, ಸೇಲ್ಗಿದೆ ಅಂತ. ಚೆವರ್ಲೆಟ್ ಟವರು ವೈಟ್ ಬಣ್ಣದ್ದು ಕಾರು. ಹಾಂ ಸರ್, ಮಾರೋದು ಮಾಡೆಲ್ ರೀ ಸರ್ ಗಾಡಿ? 2011 ಐತೆ ಸರ್. 2011 ಐತ್ರಿ. ಹಾಂ ರೀ. ಓನರ್ ಎಷ್ಟಿಗಿರ್ತಾವೆ ಗಾಡಿ? 5 ಓನರ್ ಆಗಿ. ಗಾಡಿ ಯಾರು ತೊಗೊಂತಾರೆ ನಿಮ್ಮದು? ಅವರು 6ನೇ ಓನರ್ ಆಗ್ತಾರೆ ರೀ. ಹಾಂ ಸರ್. ರನ್ನಿಂಗ್ ಎಷ್ಟಾಗೈತೆ ರೀ ಸರ್ ತಮ್ಮ ಕೈಯಾಗ ಗಾಡಿ ಓಡಿರೋದು ಕಿಲೋಮೀಟ್ರು? 1 ಚಿಲ್ಲರ್ ಆಗಿ ಸರ್. 1,00,000 ಚಿಲ್ಲರೆ ಓಡೈತೆ ರೀ. ಹಾಂ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿರಿ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರು? 5 ಟೈರ್ ಹೊಸ ನ್ಯೂ ಬ್ರ್ಯಾಂಡ್ ಅದಾವೆ ಸರ್. ಹೊಸ ಅಕ್ಷರ ರೀ. ಹ್ಞೂ. ಓಕೆ, ಎಷ್ಟು ತಿಂಗಳು ಐತೆ ಹಾಕಿಸಿ? ಹಾಕಿಸಿ 1 ತಿಂಗಳು ಆಯ್ತು ಸರ್. 1.5 ತಿಂಗಳು ಆಯ್ತು. ಗಾಡಿ ಇಂಜನ್ ಕಂಡೀಷನ್ ರೀ, ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರಿ? ಬಾಡಿ ಮತ್ತು ಇಂಜಿನ್ ಶೋರೂಮ್ದಾಗ ಹೆಂಗೆ ಬರುತ್ತೆ ನೋಡ್ರಿ, ಆ ಟೈಪ್ ಇಟ್ಕೊಂಡ್ರು ಸರ್. ಇಂಜನ್ ಏನು ಕೆಲಸ ಆಗೈತೆ ರೀ? ಏನು ಮೇಸ್ತ್ರಿ ಕಡೆ ಮೆಕ್ಯಾನಿಕಲ್ ರೀ? ಏನು ಮೆಕ್ಯಾನಿಕಲ್ ಏನಿಲ್ಲ ಸರ್. ಶೋರೂಮ್ನ ಹೆಂಗೆ ಹಂಗೆ ಶೂಡ್ ಇಂಜಿನ್ ಐತ್ರಿ ಇನ್ನೂ. ಹೌದ್ರಾ? ಹ್ಞೂ. ಓಕೆ, ಏನು ಕೊಡ್ತೈತೆ ರೀ ಮೈಲೇಜ್ ಎಲ್ಲ? ಅದು 15 16 ಐತಿ ಸರ್. 15ರಿಂದ 16 ತನಕ ಕೊಡ್ತೈತೆ ರೀ. ಹ್ಞೂ ರೀ. ಡೀಸೆಲ್ ರೆಂಟ್ ಇಲ್ಲ ರೀ ಇದು? ಡೀಸೆಲ್ ರೀ. ಓಕೆ ರೀ. ಈ ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಸರ್, ಒಳಗಡೆ ಏನೇನು ಐತೆ ರೀ ಫೀಚರ್ಸ್? ಟೇಪ್ ಐತ್ರಿ, AC ಐತ್ರಿ, 2 ಪವರ್ ವಿಂಡೋ ಅದಾವೆ ರೀ. ಹ್ಞೂ. ಅಷ್ಟೆಲ್ಲ ಒಳಗಡೆ ಐತೆ ರೀ? ಎಲ್ಲ ವರ್ಕ್ ಐತೆ ಸರ್. ಶೇಡ್ ಕುಷನ, ಗ್ಲಾಸ್ ಎಲ್ಲ ಕುಷನ್ ಗೀಷನ್ ಎಲ್ಲ ಮ್ಯಾಟಿಂಗ್ ಎಲ್ಲ ಹೊಸ ಹಾಕೈತೆ ಸರ್. ಬರೋಬ್ಬರಿ ರೀ. ನಿಮ್ಮ ಕಾರ್ ಗಾಡಿ ತೊಗೊಳೋರಿಗೆ ಏನೋ ₹1 ಏನು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ರೀ ಅವರು? ಇಲ್ಲ ಇಲ್ಲ ಸರ್. ಅಗದಿ ಕಂಡೀಷನ್ ಐತೆ ರೀ ಈಗ? ಹ್ಞೂ ರೀ. ಕ್ಯಾರಿಯರ್ ಬಂಪರ್ ಏನು ರೀ ಫಿಟ್ನೆಸ್ ಮಾಡ್ಸಿರೇನು ರೀ? ಕ್ಯಾರಿಯರ್ ಹಾಕಿದೈತೆ ರೀ, ಮತ್ತು ಬಂಪರ್ ಹಾಕಿದೈತಿ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅದಾವೆ. ಎಷ್ಟು ತಿಂಗಳು ಐತೆ ರೀ FC ಇನ್ಸೂರೆನ್ಸ್? FC ಫ್ರೆಶ್ ಮಾಡಿ ಕೊಡ್ತೇನೆ ರೀ. ಹ್ಞೂ. ಇನ್ಶೂರೆನ್ಸ್ ಇನ್ನೂ 6 ತಿಂಗಳು ಐತಿ. 6 ತಿಂಗಳು ಐತೆ ರೀ ಇನ್ಸೂರೆನ್ಸ್. ಗಾಡಿ ತೊಗೊಂಡ್ರೆ ಸಿಗ್ತೈತೆ ರೀ? ಹ್ಞೂ ರೀ. ಓಕೆ ರೀ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವೇನು ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಸು? ಸರ್ ನಾವು 2,40,000 ಹೇಳಿದ್ರು. 2,40,000 ಹೇಳಕತ್ತೀರಿ? ಹ್ಞೂ ರೀ. ಮಾಡಲ್ಲ 2011 ಅಂದ್ರಲ್ಲ? ಹ್ಞೂ. ಓನರ್ನು 5 ಇದೆ ರೀ? ಓನರ್ ಐತಿ. ಓಕೆ. 2,00,000 ಎಷ್ಟು ಅಂದ್ರಿ? 40 ರೀ. ಹಾಂ, ಏನು ಮಾಡ್ಕೊಡ್ತೀರಿ ಇದ್ರಾಗ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಡಿಮೆ? ಪಾಸಿಂಗ್ ಮಾಡಿರಿ 2,30,000 ಕೊಡ್ತೇನೆ ನೋಡಿರಿ. ₹10,000 ಡಿಸ್ಕೌಂಟ್ ಮಾಡಿ 2,30,000ಕ್ಕೆ ತಾವು ಗಾಡಿ ಕೊಡ್ತೀರಾ, ಪಾಸಿಂಗ್ ಕೂಡ ಮಾಡಿಕೊಡ್ತೀರಾ? ಹ್ಞೂ ಸರ್. ಓಕೆ. ಗಾಡಿ ಇರುವಂಥ ಲೊಕೇಶನ್ ರೀ? ಬೆಳಗಾವಿ ಹತ್ತಿರ ರೀ, MK ಹುಬ್ಳಿ ರೀ. ಓಕೆ ರೀ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ ರೀ? ಇದೆ ಸರ್. ಓಕೆ ರೀ. ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಇನ್ನೂ ಸ್ವಲ್ಪ. ಓಕೆ ಸರ್, ಮಾಡ್ತೇನೆ. ಓಕೆ, ಥ್ಯಾಂಕ್ಸ್ ಸರ್.